ಪಾಕಿಸ್ತಾನದಲ್ಲಿ ಶಾಲಾ ಬಸ್ ಮೇಲೆ ಆತ್ಮಾಹುತಿ ದಾಳಿ ನಡೆದಿದೆ. 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸೈನಿಕರು ಸೇರಿದಂತೆ 38 ಜನರಿಗೆ ಗಾಯವಾಗಿದೆ. ಬಲೂಚಿಸ್ತಾನ್ನ ಪ್ರಕ್ಷುಬ್ಧ ವಾತಾವರಣ ಇದೆ. ಅಲ್ಲಿ ಖುಷ್ದಾರ್ ಜಿಲ್ಲೆಯಲ್ಲಿ ಈ ದಾಳಿ ನಡೆದಿದೆ. ಬಲೂಚಿಸ್ತಾನದ ಖುಷ್ದಾರ್ ಜಿಲ್ಲೆಯಲ್ಲಿ ಈ ದಾಳಿ ನಡೆದಿದೆ. ಶಾಲಾ ಬಸ್ಸನ್ನೇ ಗುರಿಯಾಗಿಸಿಕೊಂಡು ಆತ್ಮಾಹುತಿ ದಾಳಿಯನ್ನ ಮಾಡಲಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಮಕ್ಕಳನ್ನ ಶಾಲೆಗೆ ಕರೆದೊಯ್ಯುವಂತ ವೇಳೆ ಶಾಲೆಯ ಬಸ್ನನ್ನೇ ಇಲ್ಲಿ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಬಲೂಚ್ ಪ್ರತ್ಯೇಕವಾದಿಗಳು ಆ ಸಂಘಟನೆಗಳಿಗೆ ಹೊಣೆ ಸಾಧ್ಯತೆ ಇದೆ. ಯಾಕಂತ ಹೇಳ್ತಾರೆ ನೋಡಿ, ಪಾಕಿಸ್ತಾನ ಭಾರತದ ಜೊತೆಗಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಸೋತು ಸುಣ್ಣವಾಗಿದೆ. ಪಾಕಿಸ್ತಾನದ ಎಡೆಮುರಿಯನ್ನು ಕಟ್ಟುವ ಮೂಲಕ, ಪಾಕಿಸ್ತಾನದ ಸದ್ದಡಗಿಸುವ ಮೂಲಕ ಭಾರತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಒಂದು ಕಡೆ ಭಾರತದ ಜೊತೆಗೆ ಸೋತಿರುವಂಥ ಪಾಕಿಸ್ತಾನ ತನ್ನ ಆಂತರಿಕ ಸಂಘರ್ಷಗಳಲ್ಲಿ ಮುಳುಗಿ ಹೋಗ್ತಾ ಇದೆ. ಆಂತರಿಕ ಸಂಘರ್ಷಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಅವರ ಸೈನಿಕರನ್ನು ಅಟ್ಯಾಕ್ ಮಾಡೋದು ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು. ಈಗಲೂ ಕೂಡ ಸೈನಿಕರು ಅಲ್ಲಲ್ಲಿ ದಾಳಿಗೆ ಈಡಾಗ್ತಾ ಇದ್ದಾರೆ, ಬಲಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಬರುವಂಥ ವಾಹನವನ್ನು ಟಾರ್ಗೆಟ್ ಮಾಡಿ ಆತ್ಮಾಹುತಿ ದಾಳಿಯನ್ನು ನಡೆಸಲಾಗಿದೆ. ಆತ್ಮಾಹುತಿ ದಾಳಿಯಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಭೀಕರ ಸ್ಫೋಟದ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಚಲ್ಲಾಪಿಲ್ಲಿಯಾಗಿದೆ. ಇಡೀ ಬಸ್ ಆ ಸ್ಫೋಟಕ್ಕೆ ಸುಟ್ಟು ಕರಕಲಾಗಿದೆ. ಅಲ್ಲಿರುವಂಥ ಒಂದು ವಸ್ತುಗಳು ಕೂಡ ಅಲ್ಲಿತ್ತು ಅನ್ನುವ ಕುರುಹು ಕೂಡ ಸಿಗೋದಿಲ್ಲ. ಆ ಮಟ್ಟದಲ್ಲಿ ಸ್ಫೋಟವಾಗಿದೆ. ಇನ್ನು ಬಲೂಚಿಸ್ತಾನ ಯಾಕೆ ಈ ರೀತಿಯ ದಾಳಿಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಬಲೂಚ್ ಬಂಡುಕೋರರ ಬಹಳ ದೊಡ್ಡ ಆಗ್ರಹ ಆಗಿದೆ. ಈ ಕಾರಣದಿಂದಾಗಿ ಅನೇಕ ದಶಕಗಳ ಕಾಲವೂ ಕೂಡ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸ್ತಾ ಬಂದಿದೆ. ಜೊತೆಗೆ ನೋಡಿ, ಬಾಂಗ್ಲಾ ಹೇಗೆ ಪ್ರತ್ಯೇಕವಾಗಿ ಸ್ವತಂತ್ರ ರಾಷ್ಟ್ರವಾಗಿ ಹೋಯಿತು ಪಾಕಿಸ್ತಾನದಿಂದ ವಿಭಜನೆಯಾಗಿ, ಅದೇ ರೀತಿಯಲ್ಲಿ ಬಲೂಚ್ ಕೂಡ ಪ್ರತ್ಯೇಕ ರಾಷ್ಟ್ರವಾಗಬೇಕು ಅನ್ನೋದು ಆ ಬಂಡುಕೋರರ ಆಗ್ರಹ ಆಗಿದೆ. ಬಟ್ ಅಲ್ಲಿ ಒಪ್ಪಂದ ಏರ್ಪಡ್ತಾ ಇಲ್ಲ. ಪ್ರತ್ಯೇಕ ರಾಷ್ಟ್ರಕ್ಕೆ ಪಾಕಿಸ್ತಾನ ಒಪ್ತಾ ಇಲ್ಲ. ಈ ಕಾರಣದಿಂದಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಸಿಡಿದದ್ದಿರುವಂಥ ಬಂಡುಕೋರರು ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ, ಸೈನಿಕರ ಮೇಲೆ, ಈಗ ಶಾಲಾ ಮಕ್ಕಳ ಮೇಲೆ ಕೂಡ ಈ ರೀತಿ ದಾಳಿ ನಡೆದಿದೆ. ಪಾಕಿಸ್ತಾನದಲ್ಲಿ ಹಾಗೆ ನೋಡಿದ್ರೆ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಯೂ ಕೂಡ ಸ್ನೇಹ ಸಂಬಂಧವನ್ನು ಉಳಿಸಿಕೊಂಡಿಲ್ಲ. ಪಾಕಿಸ್ತಾನ ಆಂತರಿಕವಾಗಿಯೂ ಕೂಡ ತನ್ನ ರಾಜ್ಯಗಳಲ್ಲಿ ಒಪ್ಪಂದವನ್ನು, ಒಂದು ರೀತಿಯ ಒಡಂಬಡಿಕೆಯನ್ನು ಹೊಂದಿಲ್ಲ, ಹೊಂದಾಣಿಕೆಯನ್ನು ಹೊಂದಿಲ್ಲ ಅಂತೇಳಿ ಕಾಣಿಸುತ್ತೆ. ಹೀಗಾಗಿ ಪಾಕಿಸ್ತಾನದ ಜನರ ಜೀವನ ಆತಂಕದಲ್ಲಿದೆ. ಯಾವಾಗ ಏನು ಬೇಕಾದ್ರೂ ಸಂಭವಿಸಬಹುದು ಎನ್ನುವ ಆತಂಕದಲ್ಲಿಯೇ ಪಾಕಿಸ್ತಾನದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಬದುಕ್ತಾ ಇದ್ದಾರೆ. आपको साइड पे हो जो उनको बताना हो तो पीछे बाकी वर्दी वाले रहने दो, आप लोग सब पीछे हो जाओ ना. कितने इधर आ रहे हैं वर्दी उनको पीछे हो जाओ, थोड़ा पीछे निकल जाओ. हाँ अब ये सारा बंदों पे ना आपको साइड पे हो जो उनको बताना हो तो पीछे बाकी वर्दी د سکول پر بس باندې وسو سکول بس د پاسمان دوري وګرځاوي شي دا سټ دی وګرځاوي شي. हाँ अब ये सारा बंदों पे ना یعنی سکول د امبولانس روان دي روډ ګرځي په کې باندې په کې یام دي مړي دې زله پراتی دي شي बाकी वर्दी वाले रहने दो. در په در कितने इधर आ रहे हैं वर्दी उनको पीछे हो जाओ, थोड़ा पीछे निकल जाओ. الله دا اوس دا غږ چې وسو ساري وس